ಆಶ್ರಯದಲ್ಲಿ ತುಳುನಾಡ ಹಬ್ಬಕ್ಕ ಉತ್ಸವ ಕಾರ್ಯಕ್ರಮ ಮೂಡಬಿದ್ರೆಯ ಕಡಲಕೆರೆಯ ಸೃಷ್ಟಿ ಗಾರ್ಡನ್ನಲ್ಲಿ ಭಾನುವಾರ ನಡೆಯಿತು. ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆ ಜಿಲ್ಲೆ 317D ಇದರ ಆಶ್ರಯದಲ್ಲಿ ತುಳುನಾಡ ಹಬ್ಬಕ್ಕ ಉತ್ಸವ ಕಾರ್ಯಕ್ರಮ ಮೂಡಬಿದ್ರೆಯ ಒಂಟಿಕಟ್ಟೆ ಕಡಲಕೆರೆಯ ಸೃಷ್ಟಿ ಗಾರ್ಡನ್ನಲ್ಲಿ ಭಾನುವಾರ ನಡೆಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮುಲ್ಕಿ ಮೂಡಬಿದ್ರೆ ಶಾಸಕರಾದ ಉಮನಾಥ್ ಕೋಟ್ಯಾನ್ ಹಾಗೂ ಅತಿಥಿ ಗಣ್ಯರು ಹಬ್ಬಕ್ಕ ರಾಣಿಯ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ಜಿಲ್ಲಾ ಸಂಪುಟದ ಎಲ್ಲ ಸದಸ್ಯರು बोलो अब्बक्क महादेवी की, बोलो भारत माता की. ನಂತರ ಮಾತನಾಡಿದ ಶಾಸಕರಾದ ಉಮನಾಥ್ ಕೋಟ್ಯಾನ್ ಅವರು ರಾಣಿ ಅಬ್ಬಕ್ಕನ ಉತ್ಸವ ಆಚರಿಸುವ ಮೂಲಕ ಲಯನ್ಸ್ ಸಂಸ್ಥೆ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಏರಿದೆ ಎಂದರು. ಇವತ್ತು ದಕ್ಷಿಣ ಕನ್ನಡ ಲಯನ್ಸ್ ಜಿಲ್ಲೆ 317D ಇದರ ಸಂಯೋಜನೆಯಲ್ಲಿ ತುಳುನಾಡಿನ ವೀರರಾಣಿ ಅಬ್ಬಕ್ಕನ ಉತ್ಸವವನ್ನು ಆಚರಿಸುವುದರ ಮುಖಾಂತರ ಇವರೊಂದು ವರ್ಷದ ಕಾರ್ಯಕ್ರಮವನ್ನು ನಮ್ಮ ಅಬ್ಬಕ್ಕ ಸಂಸ್ಕೃತಿ ಗ್ರಾಮ ಇದಕ್ಕೆ ಹೆಸರು. ಸುಮಾರು 10 ಎಕರೆ ಜಾಗ ಇದೆ. ಇದು ಸರ್ಕಾರ ಅಬ್ಬಕ್ಕ ಸಂಸ್ಕೃತಿ ಗ್ರಾಮ ಅಂತ ಹೇಳಿಕೊಂಡು ನಮಗೆ ಇದನ್ನು ಕೊಟ್ಟಿದೆ. ಬಹುಶಃ ಅಬ್ಬಕ್ಕನ ಹೆಸರು ಮಾತ್ರ ಇದ್ರೆ ಸಾಲದು, ದೇಶಕ್ಕಾಗಿ ಈ ಮಣ್ಣಿಗಾಗಿ ಹೋರಾಟ ಮಾಡಿದಂತಹ ವೀರರಾಣಿ ಅಬ್ಬಕ್ಕನ ದೊಡ್ಡ ಪ್ರತಿಮೆಯಲ್ಲಿ ಇರಬೇಕು ಅಂತ ಹೇಳಿಕೊಂಡು ನಾವು ಕಳೆದ ವರ್ಷ ಕೋಟಿ ಚೆನ್ನಯ್ಯ ಕಂಬಳ ಸಮಿತಿಯವರು ಎಲ್ಲ ಸೇರಿಕೊಂಡು ಬಹಳ ಚಂದವಾದಂಥ ಅಬ್ಬಕ್ಕನ ಒಂದು ಬಹಳ ವೀರಾವೇಶದಿಂದ ಕುದುರೆಯ ಮೇಲೆ ಹೋರಾಟಕ್ಕೆ ಹೋಗುವಂಥ ಒಂದು ಚಿತ್ರವನ್ನು ನಾವು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಕೈಯಿಂದ ಇದನ್ನು ಲೋಕಾರ್ಪಣೆಗೊಳಿಸಿದ್ದೆವು. ಬಹುಶಃ ಸಾರ್ಥಕ ಆಯಿತು ಅಂತ ಅನಿಸ್ತದೆ. ಯಾಕೆಂತ ಹೇಳಿದರೆ ಇವತ್ತು ಲಯನ್ಸ್ ಜಿಲ್ಲೆ ನಮ್ಮ ಮೂಡುಬಿದ್ರೆಯ ಈ ಅಬ್ಬಕ್ಕ ಸಂಸ್ಕೃತಿ ಗ್ರಾಮಕ್ಕೆ ಬಂದು ಅಬ್ಬಕ್ಕನ ಈ ಪ್ರತಿಮೆಗೆ ಪುಷ್ಪವನ್ನು ಸಮರ್ಪಿಸಿ ಪುಷ್ಪದ ಮಳೆಯನ್ನು ಅದಕ್ಕೆ ಸುರಿಸಿ ಇವತ್ತು ಎಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಲಯನ್ಗಳು ಬಂದು ಲಯನ್ ಮತ್ತು ಲಯನೆಸಸ್ಗಳು ಬಂದು ಒಂದು ಗೌರವವನ್ನು ಅಬ್ಬಕ್ಕನ ಈ ಒಂದು ಪ್ರತಿಮೆಗೆ ಅಬ್ಬಕ್ಕನ ಮಣ್ಣಿಗೆ ಸಲ್ಲಿಸಿದ್ದಾರೆ. ನಂತರ ಅತಿಥಿ ಗಣ್ಯರನ್ನು ಮೆರವಣಿಗೆಯ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು.
ತಂಡದಿಂದ ಸ್ವಾಗತ ನೃತ್ಯ ನಡೆಯಿತು. ಇದೇ ವೇಳೆ ರಾಣಿ ಅಬ್ಬಕ್ಕಳ ಉಡುಗೆ ತೊಡುಗೆಗಳ ಸ್ಪರ್ಧೆ ಕಾರ್ಯಕ್ರಮ ನಡೆಯಿತು.
ರಾಣಿಗಳು ನಾವು. ನಿಮ್ಮೊಂದಿಗೆ ಕೈ ಜೋಡಿಸಲು ನಾವೇನು ಹೇಳಿಗಳಲ್ಲ, ಎಲ್ಲಿಂದಲೂ ಬಂದ ಪರಕೀಯ ಕುನ್ನಿಗಳು ನೀವು. ಇನ್ನೊಂದು ಕ್ಷಣ ಇಲ್ಲಿ ನಿಂತರೆ ಎದೆ ಬೆಗಲು ನೆತ್ತರೆ ಕುಡಿಯುತ್ತೇನೆ. ನಿಮ್ಮ ಈ ದಬ್ಬಾಳಿಕೆಗೆ ಹೆದರುವವಳಲ್ಲ ಈ ಉಳ್ಳಾಲ ರಾಣಿ ಅಬ್ಬಕ್ಕ.
ಪರಕೀಯರು ಯಾವ ಲೆಕ್ಕ? ಭಾರತಾಂಬೆಯ ಹೆಮ್ಮೆಯ ಮಗಳಾಗಿ, ಕನ್ನಡಾಂಬೆಯ ಮಗಳಾಗಿ, ದೇಹದಲ್ಲಿ ಒಂದು ಹನಿ ರಕ್ತ ಇರುವವರೆಗೂ ಹೋರಾಡಿ ಈ ಉಳ್ಳಾಲವನ್ನು ಎಂದಿಗೂ ಕೂಡ ಆ ಪರಕೀಯರನ್ನು ಆಕ್ರಮಣ ಮಾಡಲು ಬಿಡುವುದಿಲ್ಲ. ಜಾತಿ, ಮತ, ಧರ್ಮ ಯಾವುದೇ ರೀತಿಯ ಭಾವನೆ ಇಲ್ಲದೆ ಇರುವ ವೀರ ಸೇನಾನಿಗಳು, ವೀರ ವನಿತೆಯರು ನನ್ನೊಂದಿಗಿದ್ದಾರೆ. ಯಾವುದೋ ದೇಶದಿಂದ ಬಂದು ಈ ನಾಡಿನಲ್ಲಿ ವಾಸಿಸುವವರಿಗೆ ಕ್ರಮ ಕೊಡಬೇಕೆ ನಾವು? ಕ್ರಮ ಸಾಕು ನಿಲ್ಲಿಸು ವತ್ಸಲಾಯಿ. ಏನು ಹೇಳಿದೆ? ಆಕ್ರಮಣ ಮಾಡುವೇನೋ? ನಮ್ಮ ಉಳ್ಳಾಲದ ಮೇಲೆ ಆಕ್ರಮಣ ಮಾಡುವೇನೋ? ಮಾಡೋ, ನಾವೇನು ಹೇಡಿಗಳಲ್ಲ. ಶೌರ್ಯದಿಂದ ಹೋರಾಡುವ ವೀರ ರಾಣಿ, ರಾಣಿಯ ಪಕ್ಕ. ಆ ಪೋರ್ಚುಗೀಸರ ವೃಂದವನ್ನು ಚಂಡಾಡಿ ಅವರ ಕರುಳನ್ನು ಮಾಲೆಯನ್ನಾಗಿ ಧರಿಸಿ ಆ ಕನ್ನಡ ತಾಯಿಗೆ ರಕ್ತದ ಅಭಿಷೇಕವನ್ನು ಮಾಡುವೆ. ಆ ಕನ್ನಡ ತಾಯಿ ಮೇಲಾಣೆ, ಇದುವೇ ನನ್ನ ಪ್ರತಿಜ್ಞೆ. ಜೈ ಸೋಮನಾಥ, ಜೈ ಸೋಮನಾಥ, ಜೈ ಸೋಮನಾಥ. ನಂತರ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕುಮಾರಿ ನೇಹಾ ದೇವಾಡಿಗ ಅವರು ಪ್ರಾರ್ಥನೆ ನೆರವೇರಿಸಿದರು. ಪ್ರಿಯ ಹೇ ಗಣನಾಥ, ಅತಿಥಿಗಳನ್ನು ಸ್ವಾಗತಿಸಿದರು. ತುಳುನಾಡ ಹಬ್ಬಕ್ಕ ಉತ್ಸವ ನಮ್ಮ ಗವರ್ನರ್ನ ಈ ಸಲದ ಹೊಸ ಆಯ್ಕೆ.
ಈ ಕಾರ್ಯಕ್ರಮವನ್ನು ಅಬ್ಬಕ್ಕನವರ ಜನ್ಮಸ್ಥಳದ ಮೂಡಬಿದರೆಯಲ್ಲೇ ಮಾಡಬೇಕೆಂದು ನಮ್ಮ ರಾಜ್ಯಪಾಲರ ಇಚ್ಛೆಯಂತೆ ವಿತ್ ಆಲ್ ಇಸ್ ಗೈಡೆನ್ಸ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ, ಹಾಗೂ ಈ ಊರಿನಲ್ಲಿ ಹೋಟೆಲ್ ಉದ್ಯಮಿಯಾಗಿರುವ ಲಾಯನ್ ಗಣೇಶ್ ಶೆಟ್ಟಿಯವರು ನಮ್ಮ DC ತ್ರಿವೇಣಿ ಶೆಟ್ಟಿಯವರ ಪತಿ ಮತ್ತು ಆಲಂಗಾರ್ ಲಯನ್ಸ್ ಕ್ಲಬ್ಬಿನ ಸದಸ್ಯರಾಗಿರುವ ಲಾಯನ್ಸ್ ಹೆರಾಲ್ಡ್ ತೌರೋ ಮತ್ತು ಮೂಡುಬಿದ್ರಿ ಕ್ಲಬ್ಬಿನ ಸದಸ್ಯರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡಲು ನಾವೆಲ್ಲರೂ ಸಫಲರಾದೆವು. ಇತ್ತೆ ನಮ್ಮ ಇನಿತ ಬಿನ್ನೆರನ್ನು ಪುಷ್ಪ ಕೊರೆದು ಗೌರವ ಮಲ್ಪುನ ನಮ್ಮ ಸಂಪ್ರದಾಯ. Our district governor Dr. Geet Prakash and our first lady Madam Gayatri Geet, our respected, he's already left, our respected MLA government of Karnataka Sri Umanath Kotiyan, he was here, he is already left. Chief guest of the evening, well-known famous gynecologist, my daughter's batchmate and close friend Dr. Priya Ballal. Guest of honor Sri M. Kuldeep from Chautas dynasty. Our first VDG line Vasant Kumar Shetty and Madam Divya Shetty. Our second VDG line Sanjit Shetty and Madam Pragati Shetty. District Cabinet Secretary line CP Dinesh, District Cabinet Treasurer line Mohammad Iqbal, District Cabinet Coordinator line GR Shetty, District Governor Coordinator line Aruna Shetty, District PRO line Mangesh Bhatt, District Chief Event Coordinator line HM Taranath, I'm sorry he is also didn't come, District Leo President Leo Shibani Shetty. ಬಂಧುಲೆ ಇನ್ನಿತ ಕಾರ್ಯಕ್ರಮದ ವಿಶೇಷದಾದ ಪನ್ನಡ ಎಂಕಲು ವೀರರಾಣಿ ಅಬ್ಬಕ್ಕ ಕುಟುದಿನ ಊರು ಮೂಡುಬಿದ್ರೆಡೆ ಈ ಇನ್ನಿತ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲ. ಬೊಕ್ಕ ಜೈನ ಮನೆತನದ ತುಳುನಾಡ ಅಬ್ಬಕ್ಕ ಉತ್ಸವಗ ಪಾರಂಪರಿಕ ಅಥೆಂಟಿಕ್ ಜೈನರ್ನ ಒಣಸು ತಿನಸದ ಅಟ್ಟಣೆ ಮಲ್ತದ. ವೀರರಾಣಿ ಅಬ್ಬಕ್ಕನ ಉಡುಗೆ ತೊಡಿಗೆ ಈತ ಏರ್ಪಾಡು ಮಲ್ತಿನ ನಿಖಲು ಮಾತೆರ್ಲ ತುಯ್ಯರು. ವೀರರಾಣಿ ಅಬ್ಬಕ್ಕನ ಸಾಹಸದ ವಿಚಾರ ನೃತ್ಯ ರೂಪಕರು ವಿದುಷಿ ರೇಷ್ಮಾ ನಿರ್ಮಲ್ ಭಟ್ ಬೊಕ್ಕಾರನ ಶಿಷ್ಯರನ ತಂಡದಕಲು ನಂಗೆ ಮಾತೆರೆಗಳ ಪ್ರದರ್ಶನ ಮಲ್ಪರೆ ಉಳ್ಳೇರು. ಜೈನ ಮನೆತನದ ಇನ್ನಿದ ಬಿನ್ನೆರು ಡಾಕ್ಟರ್ ಪ್ರಿಯಾ ಬಳ್ಳಾಲ್ ಬೊಕ್ಕ ಶ್ರೀ ಕುಲ್ದೀಪ್ ಸರ್ ನಂಗೆ ಮಾತೆರೆಗಳ ವೀರರಾಣಿ ಅಬ್ಬಕ್ಕನ ಬಗ್ಗೆ ಪೊರ್ಲುದ ಮಾಹಿತಿಯನ್ನು ಕೊರ್ರೆ ಉಳ್ಳೇರು. ಅಂಚಾದ ಯಾನು ಹೆಚ್ಚ ಪಾತ್ರಂದೆ ನಿಕ್ಲಿಗೆ ಮಾತೆರೆಗಳ ಕುಡರ ಸ್ವಾಗತ ಮಲ್ತೊಂದು ಇನ್ನಿತ ದಿನನೂ ನಮಕ್ ಲಾಯನ್ಸ್ ಬಂದು ನಕ್ಲಿಗೆ ತುಳುನಾಡದ ವೀರರಾಣಿ ಅಬ್ಬಕ್ಕನ ದಿನ ಬಂದು ಪನ್ನೊಂದು. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಎಂಜಾಯ್ ದ ಈವ್ನಿಂಗ್, ಲಾಂಗ್ ಲೀವ್ ಲಯನಿಸಮ್. ಈ ವೇಳೆ ಲಯನ್ಸ್ ಜಿಲ್ಲೆ 317 ಇದರ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಗೀತ್ ಪ್ರಕಾಶ್ ಹಾಗೂ ಡಾಕ್ಟರ್ ಗಾಯತ್ರಿ ಗೀತ್ ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಏನಾದರೂ ಹೊಸತನವನ್ನು ಈ ವರ್ಷ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಯಾವಾಗಲೂ ತುಳುನಾಡ ಉತ್ಸವವನ್ನು ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಳವಡಿಸ್ಕೊಳ್ತಾ ಇದ್ವಿ. ಆದರೆ ನನಗೆ ಹಬ್ಬಕ್ಕೆ ಉತ್ಸವ ಮಾಡಲಿಕ್ಕೆ ಯಾಕೆ ನಾನು ಮುಂದೆ ಬಂದೆ ಅಂತ ಹೇಳಿದರೆ, ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಹೆಸರನ್ನು ಕೇಳಿದ್ದೇವೆ, ಕಿತ್ತೂರು ಚೆನ್ನಮ್ಮನ ಹೆಸರು ಕೇಳಿದ್ದೇವೆ. ಕರ್ನಾಟಕದಾದ್ಯಂತ ನಾವು ಎಲ್ಲಿ ಹೋದರೂ ಈ ರಾಣಿಯರು, ಈ ಮಹಿಳೆಯರು ಹೆಸರು ಮಾಡ್ತಾರೆ. ಇವತ್ತು ಅಬ್ಬಕ್ಕನ ಹೆಸರು ಮಂಗಳೂರು ಮತ್ತು ಉಳ್ಳಾಲಕ್ಕೆ ಸೀಮಿತವಾಗಿತ್ತಂತ ಹೇಳಲಿಕ್ಕೆ ತುಂಬ ದುಃಖವಾಗ್ತದೆ. ಯಾಕಂದರೆ ಒಂದು ಅಬ್ಬಕ್ಕ ಉತ್ಸವದಲ್ಲಿ ನಾವು ನಮ್ಮ ಈ ತುಳುನಾಡ ಕರಾವಳಿಯ ಈ ಮಹಿಳೆಯ ಒಂದು ಮಾಡಿದ ಸಾಧನೆಯನ್ನು ನಾವು ಕರ್ನಾಟಕದಾದ್ಯಂತ ಮಾಡಲಿಕ್ಕೆ ವಿಫಲರಾಗಿದ್ದೇವೆ.
ಅದು ಸರ್ಕಾರದ ಹಬ್ಬಕ್ಕ ಉತ್ಸವ ಇರ್ಬೋದು, ಅದು ಇನ್ನೊಂದು ಗ್ರೂಪಿನ ಹಬ್ಬಕ್ಕ ಉತ್ಸವ ಆಗಿರ್ಬೋದು. ಇದನ್ನು ಆ ಒಂದು ವೇದಿಕೆಯಲ್ಲಿ ನಾನು ಕೂಡ ಭಾಗವಹಿಸಿದ ಒಂದು ಸಂದರ್ಭದಲ್ಲಿ ನಾನು ತುಳುನಾಡ ಸಂಸ್ಕೃತಿಯ ಬಿಂಬದ ಒಂದು ಪ್ರತಿರೂಪವಾಗಿ ನಮ್ಮ ವೀರರಾಣಿ ಅಬ್ಬಕ್ಕನ ಉತ್ಸವವನ್ನು ನಾವು ಮಾಡುವ ಅನ್ನುವಂತಹ ಒಂದು ವಿಚಾರವನ್ನು ಮಾಡಿ ಇವತ್ತು ವೇಣಿ ಮರೋಳಿ ಅವರಿಗೆ ಅದರ ಉಸ್ತುವಾರಿಯನ್ನು ನಾವು ಕೊಟ್ವಿ. ಇವತ್ತು ಮೂಡಬಿದ್ರೆಯಲ್ಲೇ ಯಾಕೆ ಆಗಬೇಕಂತ ಕೇಳುವಾಗ ಚೌಟರ ಅರಮನೆ ಇರುವುದು ಮೂಡಬಿದ್ರೆ, ಅಲ್ಲಿ ನಾವು ಕುಲ್ದೀಪ್ ಅವರನ್ನು ಭೇಟಿಯಾಗಿ ನಾವು ಆ ಒಂದು ಅರಮನೆಯಲ್ಲೇ ಮಾಡುವಂಥ ಒಂದು ಸಣ್ಣ ಅಭಿಪ್ರಾಯವನ್ನು ನಾವು ಮಾಡಿದ್ವಿ. ಆದರೆ ಬೇರೆ ಕಾರಣಗಳಿಂದ ನಾವು ಮತ್ತೆ ಈ ಒಂದು ಪರಿಸರವನ್ನು ನಮಗೆ ಪರಿಚಯ ಆಯಿತು. ಕಿತ್ತೂರು ರಾಣಿ ಅಬ್ಬಕ್ಕನ ಪ್ರತಿಮೆ ಇರುವಂಥ ಒಂದು ಜಾಗ ಈ ಮೂಡಬಿದ್ರೆಯಲ್ಲಿದೆ. ಅಲ್ಲೇ ಈ ಒಂದು ಸೃಷ್ಟಿ ಗಾರ್ಡನ್ ಅಂತ ಒಂದು ಹಾಲ್ ಕೂಡ ಇದೆ. ಆದ್ದರಿಂದ ನಾವು ಆ ಅಬ್ಬಕ್ಕ ಉತ್ಸವವನ್ನು ಮೂಡಬಿದ್ರೆಗೆ ಅದು ಈ ಒಂದು ಜಾಗಕ್ಕೆ ತರಲಿಕ್ಕೆ ಸಾಧ್ಯವಾಯಿತು. ಇದಕ್ಕೆ ನಮ್ಮ ಎಲ್ಲ ಈ ತಂಡ ಏನು ಅಬ್ಬಕ್ಕ ಉತ್ಸವದ ತಂಡ ಏನಿದ್ದಾರೆ ಅವರೆಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ಅತ್ಯುತ್ತಮವಾದ ಒಂದು ಕಿತ್ತೂರು ಅಬ್ಬಕ್ಕನ ಉತ್ಸವವನ್ನು ನಾವಿಲ್ಲಿ ತುಳುನಾಡ ಅಬ್ಬಕ್ಕ ಉತ್ಸವವಾಗಿ ಈ ವೇದಿಕೆಯಲ್ಲಿ ನಾವು ನಡೆಸಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ಕೊರೋನಾ ಪೀಡಿತ ವರ್ಷ ಆಗಿದ್ದರೂ ಕೂಡ ಈ ವರ್ಷ ಹಲವಾರು ಇವೆಂಟ್ಸ್ ಮತ್ತು ಸೆಲೆಬ್ರೇಷನ್ಗಳನ್ನು ಮಾಡಿ, ಅದು ದೀಪಾವಳಿ ಇರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಅಥವಾ ಈದ್ ಇರ್ಬೋದು, ನಮ್ಮ LPL ಕ್ರಿಕೆಟ್ ಇರ್ಬೋದು, ಸಾಂಸ್ಕೃತಿಕ ಸಂಭ್ರಮ ಇರ್ಬೋದು. ಅದೇ ರೀತಿಯಲ್ಲಿ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ತುಳುನಾಡ ಅಬ್ಬಕ್ಕ ಉತ್ಸವ ಕೂಡ ಅತ್ಯಂತ ನಮ್ಮ ಇವತ್ತಿನ ಹಾಲ್ ಫುಲ್ಲಾಗಿದೆ. ನಮ್ಮ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರ ಮತ್ತು ಆಯೋಜಕರ ಮನಸ್ಸನ್ನು ನೀವೆಲ್ಲ ಗೆದ್ದಿದ್ದೀರಿ. ನಿಮ್ಮ ಇರುವಿಕೆ ನಮಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಮತ್ತು ಧೈರ್ಯವನ್ನು ತಂದುಕೊಟ್ಟಿದೆ. ಈ ಮೂಲಕ ನಮ್ಮ ಅಬ್ಬಕ್ಕ ತಂಡಕ್ಕೆ, ರಾಣಿ ಅಬ್ಬಕ್ಕ ಉತ್ಸವದ ತಂಡಕ್ಕೆ ಮತ್ತು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ವೇಳೆ ಲಯನ್ಸ್ ತುಳುನಾಡ ಅಬ್ಬಕ್ಕ ಪ್ರಶಸ್ತಿಗೆ ಭಾಜನರಾದರ ಪರಿಚಯವನ್ನು ಲಯನ್ ಅರಿಣಿ ಸಿ ಶೆಟ್ಟಿ ಹಾಗೂ ಲಯನ್ ನಮಿತಾ ಶಾಮು ವಾಚಿಸಿದರು. ಜನವರಿ 2021ರಂದು ಮೂಡಬಿದ್ರೆಯ ಸೃಷ್ಟಿ ಗಾರ್ಡನ್ನಲ್ಲಿ ನಡೆದ ತುಳುನಾಡ ಅಬ್ಬಕ್ಕ ಉತ್ಸವದಲ್ಲಿ ಖ್ಯಾತ ಜಾನಪದ ಹಿರಿಮೆ ಶ್ರೀಮತಿ ಸಿಂಧು ಗುಜರಾನ್ ಇವರಿಗೆ ಅಭಿಮಾನ ಗೌರವದಿಂದ ಸಮರ್ಪಿಸಿದ ಸನ್ಮಾನ ಪತ್ರ. 9 ಮಾಗಣಿಯ ಕೂಕ್ರ ಪಂಬದ ಮತ್ತು ಸೀತಾ ಗುಜರಾನ್ರವರ ಪ್ರಥಮ ಪುತ್ರಿ ಹಾಗೂ ರಾಮಪ್ಪ ಸಾಲೆನ್ರವರ ಪತ್ನಿಯಾದ ಶ್ರೀಮತಿ ಸಿಂಧು ಗುಜರಾನ್ ಇವರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಹಲವಾರು ದೈವಸ್ಥಾನಗಳ ಪ್ರಸಿದ್ಧ ರಾಜನ್ ದೈವಗಳಾದ ಉಳ್ಳಾಯ, ನಂದಿಕೋಣ, ಮೈಸಂದಾಯ, ರಾಜಂದಾಯ, ಧೂಮಾವತಿ, ಮಾಯಂದತಿ, ಸಿರಿ, ನಾಗಕನ್ನಿಕೆ ಮೊದಲಾದ ದೈವಾರಾಧನೆಯ ಶುಭಗಳಿಗೆಯಲ್ಲಿ ಪ್ರಾರ್ಥನೆಗಳನ್ನು ಹಾಡುತ್ತಾ ದೈವಗಳ ಚರಿತ್ರೆಯನ್ನು ತಿಳಿ ಹೇಳುತ್ತಾ 6 ದಶಕಗಳಿಂದಲೂ ಸುದೀರ್ಘವಾದ ಭಕ್ತಿ ಶ್ರದ್ಧೆಯಿಂದ ನಡೆಸಿಕೊಂಡು ಬಂದು ಕರ್ನಾಟಕದ ಜಾನಪದ ಅಕಾಡೆಮಿಯಿಂದ 2013-14 ಸಾಲಿನ ಜಾನಪದ ಪ್ರಶಸ್ತಿ ಪುರಸ್ಕೃತರಾಗಿರುತ್ತಾರೆ. ತುಳುನಾಡಿನ ದೈವಾರಾಧನಾ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವ ಅಪಾರ ಸೇವೆ, ಸಮರ್ಪಣಾ ಮನೋಭಾವ ಇವುಗಳನ್ನು ಗೌರವಿಸಿ ಈ ಸುಸಂದರ್ಭದಲ್ಲಿ ತಮ್ಮನ್ನು ಆದರದಿಂದ ಸನ್ಮಾನಿಸಿ ದೇವರು ತಮಗೆ ದೀರ್ಘಾಯುಸ್ಸು ಆರೋಗ್ಯ ದಯಪಾಲಿಸಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಲಯನ್ಸ್ ಜಿಲ್ಲೆ 317D ಇದರ ಪರವಾಗಿ ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಜಿಲ್ಲಾ ರಾಜ್ಯಪಾಲರು, ಲಯನ್ ವೇಣಿ ಮರೋಳಿ ಮುಖ್ಯ ಸಂಯೋಜಕರು, ತುಳುನಾಡ ಅಬ್ಬಕ್ಕ ಉತ್ಸವ. ಧನ್ಯವಾದಗಳು. ಅಂತಾರಾಷ್ಟ್ರೀಯ ಲಯನ್ ಸೇವಾ ಸಂಸ್ಥೆ ಜಿಲ್ಲೆ 317D ದಿನಾಂಕ 24 ಜನವರಿ 2021 ಇಂದು ಮೂಡಬಿದ್ರೆಯ ಸೃಷ್ಟಿ ಗಾರ್ಡನ್ನಲ್ಲಿ ನಡೆದ ತುಳುನಾಡ ಅಬ್ಬಕ್ಕ ಉತ್ಸವದಲ್ಲಿ ಖ್ಯಾತ ಜನಪದ ಹಿರಿಮೆ ಶ್ರೀಮತಿ ಭವಾನಿ ಇವರಿಗೆ ಅಭಿಮಾನ ಗೌರವದಿಂದ ಸಮರ್ಪಿಸುವ ಸನ್ಮಾನ ಪತ್ರ. ಶ್ರೀಮತಿ ಭವಾನಿ ಇವರು ಕೇರಳ ರಾಜ್ಯದ ಮಂಜೇಶ್ವರದ ಅಂಬಿತ್ತಡಿಯ ಐತಪಂಬದ ಮುಳ್ಳಿ ದಂಪತಿಯ 5 ಮಕ್ಕಳಲ್ಲಿ 2ನೇ ಮಗಳಾಗಿ ಜನಿಸಿ ತನ್ನ 18ನೇ ವಯಸ್ಸಿನಲ್ಲಿ
ಬಚ್ಪೆ ಪೆರಾರ ಗ್ರಾಮದ ತೋಕೆ ಎಂಬಲ್ಲಿ ಹೆಸರುವಾಸಿಯಾಗಿರುವ ದೈವ ನರ್ತಕರಾದ ದಿವಂಗತ ಗುರುವಪ್ಪ ಪಂಬದ ಇವರನ್ನು ವಿವಾಹವಾಗಿ ತುಳು ಜಾನಪದ ಹಿರಿಮೆಯಾಗಿ ದೇಶ ವಿದೇಶಗಳಲ್ಲಿ ತುಳುನಾಡಿನ ಹೆಸರು ಪಸರಿಸಿ, ಜೊತೆಗೆ ಪಾರ್ದನದ ಕಂಪು ಹಬ್ಬಿಸಿ, ನಾಟಿ ವೈದ್ಯೆಯಾಗಿ ಹಳ್ಳಿ ಮದ್ದಿನಲ್ಲೂ ಖ್ಯಾತಿ ಪಡೆದು, ಜೊತೆಗೆ ಪ್ರಸೂತಿ ಕಾಯಕದಲ್ಲೂ ಪ್ರಾವೀಣ್ಯತೆ ಪಡೆದು, ಕಣ್ಣು ನೋವಿನ ಮದ್ದು, ಚಿಗುರು ಮದ್ದು, ಬಾಣಂತಿ ಆರೈಕೆಗೆ ಮದ್ದು, ಭಯ ನಿವಾರಣಾ ಮೂಲಿಕೆ, ಹೀಗೆ ಹಲವಾರು ಮನೆಮದ್ದು ನೀಡುವಲ್ಲಿ ಹೆಸರುವಾಸಿಯಾಗಿದ್ದಾರೆ. ತುಳುನಾಡಿನ ಕಲೆ ಸಂಧಿಪಾರ್ಧನದ ಆಸಕ್ತಿ ಕ್ಷೀಣಿಸುತ್ತಿರುವ ಈ ಹಂತದಲ್ಲಿ ಇವರು ಅದರ ಉಳಿವಿಗಾಗಿ ಸಂಧಿಪಾರ್ಧನ ಓಬೇಲೆ ಹಾಡುತ್ತಾ ತನ್ನ 73ರ ಈ ಇಳಿವಯಸ್ಸಿನಲ್ಲೂ ಶ್ರಮಿಸುತ್ತಿರುವ ಭವಾನಿ ಅಮ್ಮ ನಮ್ಮ ತುಳುನಾಡಿನ ಹಿರಿಮೆ. ಭವಾನಿ ಅಮ್ಮನವರು ಹಾಡಿದ ದೈವಾರಾಧನೆಯಲ್ಲಿ ಬಳಸುವ ಸಂಧಿಪಾರ್ಧನಗಳನ್ನು ಅವರ ಮಗ ಶ್ರೀಯುತ ದಯಾನಂದ್ ಕತ್ತಲ್ ಸಾರ್, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಇವರು ಅದನ್ನು ದಾಖಲೀಕರಿಸಿ ಮುಂದಿನ ಪೀಳಿಗೆಗೆ ಅಧ್ಯಯನಕ್ಕೆ ಅನುವು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಭವಾನಿ ಅಮ್ಮನವರ ಸಾಧನೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಅವರನ್ನು ಅಭಿನಂದಿಸಿ ಇರುತ್ತಾರೆ. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಂದ ವಿದ್ವತ್ ಸನ್ಮಾನ ಪತ್ರ ಹಾಗೂ 2010ರಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿಯ ಪ್ರಶಸ್ತಿ ಇವರು ಪಡೆದಿರುತ್ತಾರೆ. ಇವರ ಸರಳ ನಡೆ ನುಡಿ ಆದರ್ಶ ಬದುಕು ನಮಗೆಲ್ಲರಿಗೂ ಅನುಕರಣೀಯ. ಭವಾನಿ ಅಮ್ಮನವರಿಗೆ ಹಾಗೂ ಇವರ ಕುಟುಂಬಕ್ಕೆ ಭಗವಂತನು ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಹಾರೈಸಲಿ ಎಂದು ಆಶಿಸುತ್ತಾ ಸನ್ಮಾನಿಸುತ್ತಿದ್ದೇವೆ. ಲಯನ್ಸ್ ಜಿಲ್ಲೆ 317Dಯ ಪರವಾಗಿ ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್, ಜಿಲ್ಲಾ ರಾಜ್ಯಪಾಲರು ಹಾಗೂ ಲಯನ್ ವೇಣಿ ಮರೋಳಿ, ಮುಖ್ಯ ಸಂಯೋಜಕರು, ತುಳುನಾಡ ಅಬ್ಬಕ್ಕ ಉತ್ಸವ. ಧನ್ಯವಾದ. ಈ ಸಂದರ್ಭ ಜಾನಪದ ಕಲಾವಿದೆ ಪಾರ್ಧನ ಖ್ಯಾತಿಯ ಶ್ರೀಮತಿ ಸಿಂಧು ಗುಜರನ್ ಹಾಗೂ ಖ್ಯಾತ ನಾಟ್ಯ ವೈದ್ಯ ಭವಾನಿ ಅವರಿಗೆ ತುಳುನಾಡ ಅಬ್ಬಕ್ಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಭಾಗವಾದ ಪಾರ್ಧನವನ್ನು ಸನ್ಮಾನಿತರು ನಡೆಸಿಕೊಟ್ಟರು. One year, I'm
ಈ ವೇಳೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಡಾಕ್ಟರ್ ಪ್ರಿಯಾ ಬಳ್ಳಾಳ್ ಅವರ ಪರಿಚಯವನ್ನು ಚಿತ್ರ ಎಡಪಡಿತ ನೆರವೇರಿಸಿದರು. ಮಂಗಳೂರಿನ ಹೆಮ್ಮೆಯ ಪುತ್ರಿ ಡಾಕ್ಟರ್ ಪ್ರಿಯಾ ಬಳ್ಳಾಳ್ ಇವರ ಪರಿಚಯ ಮಾಡಲು ತುಂಬ ಹೆಮ್ಮೆ ಅನಿಸುತ್ತದೆ. ಮಂಗಳೂರಿನ ಖ್ಯಾತ ಪ್ರಸೂತಿ ತಜ್ಞೆಯಾಗಿರುವ ಇವರು ದಿವಂಗತ ಡಾಕ್ಟರ್ KR ಬಳ್ಳಾಳ್ ಹಾಗೂ ಶ್ರೀಮತಿ ಸುಮತಿ ಬಳ್ಳಾಳ್ ಇವರ ಮುದ್ದಿನ ಮಗಳು. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸೇಂಟ್ ಮೇರೀಸ್ ಮತ್ತು ಪ್ರೌಢ ಶಿಕ್ಷಣವನ್ನು ಸೇಂಟ್ ಆಗ್ನೆಸ್ಸಲ್ಲಿ ಪಡೆದಿರುತ್ತಾರೆ. ಇವರು MBBS ಹಾಗೂ ಉನ್ನತ ಶಿಕ್ಷಣವನ್ನು ಮಂಗಳೂರಿನ ಪ್ರಖ್ಯಾತ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ಬಾಲ್ಯದಲ್ಲಿ ಇವರು ಕಲಿಕೆಯ ಜೊತೆಗೆ ಭರತನಾಟ್ಯ ಪ್ರವೀಣೆಯಾಗಿದ್ದು ಪಿಯಾನೋದಲ್ಲಿ ಟ್ರಿನಿಟಿ ಸ್ಕೂಲ್ ಆಫ್ ಲಂಡನ್ ಇದರಿಂದ ಅರ್ಹತೆಯನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರು ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ OBG ಡಿಪಾರ್ಟ್ಮೆಂಟ್ನಲ್ಲಿ HOD ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಗೌರ್ಮೆಂಟ್ ಲೇಡಿ ಗೋಶನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವರು. ಅಲ್ಲದೆ ವಿಜಯ ಕ್ಲಿನಿಕ್ ಮೆಟರ್ನಿಟಿ ಆ್ಯಂಡ್ ಸರ್ಜಿಕಲ್ ಹೋಮ್ನ ಪಾಲುದಾರರಾಗಿ ಹಾಗೂ ವಿಜಯ ಕ್ಲಿನಿಕ್ ಜನರಲ್ ಹಾಸ್ಪಿಟಲ್ ಇದರ ಪಾಲುದಾರರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳನ್ನು ಮುನ್ನಡೆಸುತ್ತಿದ್ದು ವೃತ್ತಿ ಜೀವನದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಹಿರಿಮೆ ಇವರದ್ದಾಗಿದೆ. ಇವರೇ ನಮ್ಮ ವೆರಿ ಸ್ಪೋರ್ಟಿವ್, ಕ್ರಿಯೇಟಿವ್, ಆ ಟ್ರೂ ಆಲ್ರೌಂಡರ್, ಪಕ್ಕ ಮ್ಯಾಂಗ್ಲೋರಿಯನ್ ಡಾಕ್ಟರ್ ಪ್ರಿಯಾ ಬಳ್ಳಾಳ್. ಥ್ಯಾಂಕ್ ಯು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿದ್ದ ಡಾಕ್ಟರ್ ಪ್ರಿಯಾ ಬಳ್ಳಾಳ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಮೊಟ್ಟ ಮೊದಲು ಬಾರಿಗೆ ತಾಯಿನಾಡಿಗೋಸ್ಕರ ಹೋರಾಟ ಮಾಡಿದವರೇ ರಾಣಿ ಅಬ್ಬಕ್ಕ. ಇಂದು ಅಬ್ಬಕ್ಕೋತ್ಸವ. ನನಗೆ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಗೀತ್ ಪ್ರಕಾಶ್, ಗವರ್ನರ್ ಲಯನ್ ಡಿಸ್ಟ್ರಿಕ್ಟ್ 317 ಹಾಗೂ ಸಂಯೋಜಕರಾದ ಶ್ರೀಮತಿ ಮತ್ತು ಶ್ರೀ ವಾಮನ್ ಮರೋಳಿ ಅವರಿಗೆ ಆಭಾರಿಯಾಗಿದ್ದೇನೆ. ಎಲ್ಲಿ ಹೋಗಬೇಕಾದರೂ ನಿರ್ಬಂಧ, ಜನರನ್ನು ಮಾತಡಿಸಬೇಕಾದರೂ ನಿರ್ಬಂಧ, PPE ಕಿಟ್ ಅಡೆತಡೆಗಳ ಹಿಂದೆ ಅನಾರೋಗ್ಯ ಮತ್ತು ನಿರ್ಗತಿಕರ ಸಹ ಒಲವು ತೋರಿಸಲು ನಿರ್ಬಂಧ, ಜೀವನ ಮತ್ತು ಸಾವು, ವೈದ್ಯರು ಮತ್ತು ರೋಗಿಗಳ ನಡುವಿನ ಹೋರಾಟದ ಮಧ್ಯೆ ಕೆಲಸ ಮಾಡುತ್ತಾ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದು ಏನು ಎಂದು ನನಗರಿತಾಯಿತು. ನಾವು ಎದುರಿಸುವುದು ಬಹುಶಃ ಈ ಹೋರಾಟದ ಒಂದು ಸಣ್ಣ ಭಾಗವಾಗಿದೆ. ಆದರೆ ವಿದೇಶಿಯರು ನಮ್ಮ ನಾಡಿಗೆ ಬಂದು ನಮ್ಮ ಭೂಮಿ ತಾಯಿಯ ಮುಕ್ತ ಮನೋಭಾವವನ್ನು ಕಠಿಣಗೊಳಿಸುವಾಗ ಈ ದೇಶದ ರಾಜರು ಮತ್ತು ಪ್ರಜೆಗಳು ಹೇಗೆ ಭಾವಿಸಿದರು ಎಂದು ನನಗೆ ಅರ್ಥವಾಯಿತು. ಬೇಟಿ ಬಚಾವ್ ಬೇಟಿ ಪಢಾವ್, ಮಹಿಳೆಯರ ಮತ್ತು ಹೆಣ್ಣು ಮಗುವಿನ ಉನ್ನತಿಗಾಗಿ ನಮ್ಮ ಪ್ರಧಾನಮಂತ್ರಿ ಈ ಘೋಷಣೆಯನ್ನು ನೀಡಿದ್ದಾರೆ. ಈಗಿನ ಸಮಾಜದ ಸ್ಥಿತಿಯಿಂದ ನಾವು ಏನು ಬದಲಾವಣೆ ಬೇಕು ಎಂದು ಅರಿತಿದ್ದೇವೆಯೋ ಅದನ್ನು ನಮ್ಮ ಪೂರ್ವಜರು ಶತಮಾನಗಳ ಹಿಂದೆ ಅರ್ಥಿಸಿಕೊಂಡಿದ್ದರು. ಅದರ ಉದಾಹರಣೆಯಾಗಿ ರಾಣಿ ಅಬ್ಬಕ್ಕಳ ಜೀವನ ಚರಿತ್ರೆಯನ್ನು 10 ನಿಮಿಷಗಳ ಕಾಲ ನಿಮ್ಮ ಮುಂದಿಡಲು ಬಯಸುತ್ತೇನೆ. ಕೆಲವು ಶತಮಾನಗಳ ಹಿಂದೆ ಆದಿಲ್ ಶಾ ಮತ್ತು ಇತರ ಮುಸ್ಲಿಂ ರಾಜ್ಯಗಳ ಆಕ್ರಮಣದಿಂದ ಹಾಗೂ ತೀವ್ರ ಬರಗಾಲದಿಂದ ಕೆಲವು ರಾಜಮನೆತನಗಳು ಹಾಗೂ ಅವರ ಪ್ರಜೆಯೊಂದಿಗೆ ಗುಜರಾತಿನಿಂದ ಮತ್ತು ಇತರ ಉತ್ತರ ಭಾರತದಿಂದ ದಕ್ಷಿಣದೆಡೆಗೆ ಬಂದು ವಾಸಿಸಿದರು. ವಿಜಯನಗರ ಸಾಮ್ರಾಜ್ಯವು ಅವರ ಅಧಿಕಾರವನ್ನು ಕಳೆದುಕೊಂಡಾಗ ಈ ಸಣ್ಣ ರಾಜ್ಯಗಳು ಕರಾವಳಿ ಕರ್ನಾಟಕದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಟ್ಟಿಯಾಗಿ ನಿಂತರು. ಚೌಟ, ಅಲುಪ ಮತ್ತು ಬಲ್ಲಾಳ ಕುಟುಂಬ ಇವುಗಳಲ್ಲಿ ಕೆಲವು. ಇತಿಹಾಸ ಏನು ಹೇಳುತ್ತಿದೆಂದರೆ, ಗುಜರಾತಿನ ಸೌರಾಷ್ಟ್ರದಲ್ಲಿದ್ದ ಚೌಡ ಮನೆತನ ಒಂದು ಭಾಗ ದಕ್ಷಿಣಕ್ಕೆ ಹೊರಡಿ ದಕ್ಷಿಣ ಕನ್ನಡದ ಇವರೇ ಚೌಟರವರು. ಇವರ ನಿಜವಾಗಿಯೂ ಸೂರ್ಯವಂಶಿ ಕ್ಷತ್ರಿಯ ಕುಟುಂಬದವರಾಗಿ ಜೈನ ಧರ್ಮವನ್ನು ಅಳವಡಿಸಿಕೊಂಡವರು. ಉತ್ತರ ಭಾರತದಿಂದ ದಕ್ಷಿಣಕ್ಕೆ ವಲಸೆಯೊಂದಿಗೆ ಜೈನ ಧರ್ಮ ದಕ್ಷಿಣ ಭಾರತದಲ್ಲಿ ಪ್ರಭಾವ ಬೀರಿತು. ಜೊತೆಗೆ ಮೂಡುಬಿದ್ರಿ ಜೈನ ಕಾಶಿ ಎಂದು ಪ್ರವರ್ತಮಾನಕ್ಕೆ ಬಂದಿತು. 18 ಬಸದಿಗಳು ಒಂದಕ್ಕಿಂತ ಒಂದು ಸುಂದರ. ಇಲ್ಲಿ ಕಲೆ,
ಸಾಹಿತ್ಯ ಮತ್ತು ವ್ಯಾಪಾರ ಕೂಡ ಸಮೃದ್ಧಿಯಿಂದ ಕೂಡಿತು. ಮಹಿಳೆಗೆ ಸಮಾನತೆ ಹಾಗೂ ಗೌರವ ನೀಡುವಂತ ಮಾಡಿದ ಇಂತಹ ಶ್ರೀಮಂತ ಸಂಸ್ಕೃತಿಯುಳ್ಳ ತುಳುನಾಡಿನ ಹೆಣ್ಣು ಮಗಳು ನಾನು ಎಂದು ಹೇಳಲು ಹೆಮ್ಮೆ ಅನಿಸುತ್ತಿದೆ. ರಾಣಿ ಅಬ್ಬಕ್ಕಳ ಜೀವನವು ನಮಗೆ ನಮ್ಮ ಕನಸುಗಳನ್ನು ಹಿಡಿದಿಟ್ಟುಕೊಳ್ಳದೆ ನನಸು ಮಾಡಲು ಸ್ಫೂರ್ತಿಯಾಗಬೇಕು. ನಮಗೆ ನಮ್ಮ ಹಕ್ಕಿಗಾಗಿ ಹೋರಾಡಲು ನಾವು ಪುರುಷರೇ ಆಗಿರಬೇಕಾಗಿಲ್ಲ ಎಂದು ತೋರಿಸಿಕೊಟ್ಟವಳೇ ರಾಣಿ ಅಬ್ಬಕ್ಕ. ಈ ಸಂದರ್ಭ ಗೌರವ ಅತಿಥಿಗಳಾಗಿ ಭಾಗವಹಿಸಿದ ಎಂ ಕುಲ್ದೀಪ್ ಅವರ ಪರಿಚಯವನ್ನು ಆಶಾ ನಾಗರಾಜ್ ನೆರವೇರಿಸಿದರು. 1968ರಲ್ಲಿ ಮೂಡಬಿದಿರೆಯಲ್ಲಿ ಜನನ. ಸತ್ಯಸಾಯಿ ಅಳಕೆ, STM ಉಜಿರೆ, ಮೂಡಬಿದಿರೆಗಳಲ್ಲಿ ವಿದ್ಯಾಭ್ಯಾಸ. ಖ್ಯಾತ ಉದ್ಯಮಿಯಾಗಿ ಹಾಗೂ ಕೃಷಿಕರಾಗಿ ಗುರುತಿಸಿಕೊಂಡವರು. ಅನೇಕ ದೈವಸ್ಥಾನಗಳ ಅಧ್ಯಕ್ಷರಾಗಿ, ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ. ಚೌಟ ಅರಸರಿಂದ ಸ್ಥಾಪನೆಯಾದ 1000 ವರುಷಗಳ ಇತಿಹಾಸವಿರುವ 18 ಮಾಗಣೆಗಳಿಗೆ ಸೇರಿದ ಹುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮೊಕ್ತೇಸರರಾಗಿರುವುದು ಧಾರ್ಮಿಕ ಕ್ಷೇತ್ರದಲ್ಲಿ ಇವರ ಸೇವೆಗೆ ಸಾಕ್ಷಿ. 1888ರಲ್ಲಿ ಇವರ ಮುತ್ತಾತನ ಕಾಲದಲ್ಲಿ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಪಟ್ಟ ಕಟ್ಟುವ ಸಂಪ್ರದಾಯ ಇವರ ಅರಮನೆಯಲ್ಲಿ ನಿಂತು ಹೋಯಿತು. ದಕ್ಷಿಣ ಕನ್ನಡದಲ್ಲಿ ಮೊದಲಿಗೆ ಪಟ್ಟದ ಕ್ರಮ ನಿಂತಿದ್ದು ಮೂಡಬಿದಿರೆಯ ಚೌಟರ ಅರಮನೆಯಲ್ಲಿ. ಒಂದು ವೇಳೆ ಪಟ್ಟದ ಪರಂಪರೆ ಮುಂದುವರಿಯುತ್ತಿದ್ದರೆ ಇವತ್ತು ಕುಲದೀಪ್ರವರು ಚೌಟ ಅರಮನೆಯ ಅರಸರಾಗಿ ನಮ್ಮ ಮುಂದಿರುತ್ತಿದ್ದರು. 1992ರಲ್ಲಿ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ. ಸೌಮ್ಯರವರ ಪ್ರೀತಿಯ ಪತಿಯಾಗಿ ಅನನ್ಯ ಹಾಗೂ ಅನತಿ ಎನ್ನುವ 2 ಹೆಣ್ಣು ಮಕ್ಕಳ ಪ್ರೀತಿಯ ತಂದೆಯಾಗಿದ್ದಾರೆ. ಅವರ ಅರಮನೆಗೆ ಭೇಟಿ ಇತ್ತಾಗ ವಂಶಾವಳಿಯ ನಕ್ಷೆಯಲ್ಲಿ ರಾಣಿ ಅಬ್ಬಕ್ಕಳ ಹೆಸರು ನೋಡಿ ನಾವೆಲ್ಲರೂ ರೋಮಾಂಚನಗೊಂಡಿದ್ದು ನಿಜ. ಈ ವೇಳೆ ಕುಲ್ದೀಪ್ ಅವರು ಲಯನ್ಸ್ ಸಂಸ್ಥೆಯ ಕಾರ್ಯವೈಖರಿಯ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನನ್ನ ಮುತ್ತಾತನವರು 1888ರಲ್ಲಿ ಒಂದು ಕೋರ್ಟ್ ವ್ಯಾಜ್ಯ ಆಗಿತ್ತು. ಆ ವ್ಯಾಜ್ಯಕ್ಕೆ ಅವರು ಆ ಸಂದರ್ಭದ ನಮ್ಮ ವಂಶಾವಳಿಯನ್ನು, ಆಗಿನ ಸರ್ಕಾರ ಕೊಟ್ಟ ವಂಶಾವಳಿಯನ್ನು ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು. ಅದರಲ್ಲಿ ಆ ದಾಖಲೆಯಲ್ಲಿ ರಾಣಿ ಅಬ್ಬಕ್ಕನ ಹೆಸರು ಬರ್ತದೆ ಹಾಗೂ ನನ್ನ ಮುತ್ತಾತನ ಹೆಸರು ಅದರಲ್ಲಿ ಬರ್ತದೆ. ಅದು ನಮ್ಮಲ್ಲಿ ಇರುವ ಈಗ ಒಂದು ಅಫಿಷಿಯಲ್ ಏನು ಹೇಳ್ತೇವೆ ಇರುವ ಒಂದು ದಾಖಲೆ ಹೇಳಿದರೆ ಅದುವೇ. ಅದರ ಮುಖೇನ ಮತ್ತು ಆಗ ಆ ಚರ್ಚನ್ನು ರಕ್ಷಿಸಿದ ಅರಸರು ಅವರು 4ನೇ ಚೆನ್ನರಾಯ ಚಿಕ್ಕ ಚೌಟರು ಅಂತ ಅವರ ಹೆಸರನ್ನು ಕೊಟ್ಟೆ. ಮತ್ತು ಇವರು ಹೇಳುವಾಗ ಚೌಟರು ಅಂತ ಹೇಳ್ತಾರೆ. ಪಟ್ಟ ಆದರೆ ಮಾತ್ರ ಚೌಟರು, ಪಟ್ಟ ಆಗದಿದ್ದರೆ ಚೌಟರ್ ಅಲ್ಲ. ಅದು ಪಟ್ಟದ ಹೆಸರು. ಅದು ಕೆಲವರಿಗೆ ಕನ್ಫ್ಯೂಸ್ ಆಗ್ತದೆ. ನನ್ನ ಮುತ್ತಾತ ಪಟ್ಟಕ್ಕೆ ಒಪ್ತಿದ್ರೆ ಅವರು 26ನೇ ಚೌಟರ್ ಆಗ್ತಿದ್ದರು. ಆ ಸಂದರ್ಭದಲ್ಲಿ ಒಂದು ವ್ಯಾಜ್ಯ ಆಗಿ 1867ರಿಂದ 1888ರವರೆಗೆ ಆ ವ್ಯಾಜ್ಯ ನಡೆದು 88ರಲ್ಲಿ ನನ್ನ ಮುತ್ತಾತನಿಗೆ ಆ ಕೇಸ್ ಅವರ ಪರವಾಗಿ ಜಯ ಆಗ್ತದೆ. ಆದರೆ ಜಯ ಆಗಿ ಅವರ ಅರಮನೆಗೆ ಬರುವಾಗ ಅದಕ್ಕೆ ಮುಂಚಿನವರು ಅಲ್ಲಿರುವ ಎಲ್ಲ ಸಂಪತ್ತನ್ನು ಹಿಡ್ಕೊಂಡು ಹೋಗಿರ್ತಾರೆ. ಮತ್ತು ಆಗ ಯಾರು ಪಟ್ಟ ಕಟ್ಟಬೇಕಿತ್ತು ಅವರಿಗೂ ನನ್ನ ಮುತ್ತಾತನಿಗೂ ಅಷ್ಟು ಒಳ್ಳೆಯ ಸಂಬಂಧ ಇಲ್ಲದ ಕಾರಣ ಅವರು ಆ ಪಟ್ಟವನ್ನು 1888ರಲ್ಲಿ ನಿಲ್ಲಿಸಿದರು. ಹಾಗಾಗಿ ಆದರೂ ಒಂದು ಒಳ್ಳೆಯ ವಿಚಾರ ಹೇಳಿದರೆ, ನಮಗೆ ಸಂಬಂಧಪಟ್ಟ ಪುತ್ತಿಗೆ ದೇವಸ್ಥಾನ ಏನಿದೆ, ಸೋಮನಾಥೇಶ್ವರ ದೇವಸ್ಥಾನ, ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಅವರ ಕೃಪೆಯಲ್ಲಿ ನಾವೀಗ ಇದ್ದೇವೆ. ಇನ್ನು ರಾಣಿ ಅಬ್ಬಕ್ಕನ ವಿಚಾರಕ್ಕೆ ಬರುವಾಗ ಇನ್ನೊಂದು 5-6 ವರ್ಷ ಕಳೆದರೆ ರಾಣಿ ಅಬ್ಬಕ್ಕ ಈ ಮೂಡುಬಿದ್ರೆ ಮಣ್ಣಿನಲ್ಲಿ ಹುಟ್ಟಿ 500 ವರ್ಷ ಆಗ್ತದೆ. ಇತ್ತೀಚೆಗೆ ಮೂಡುಬಿದ್ರೆಯಲ್ಲಿ ರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮ ಅಂತ ನಮ್ಮ ಅಭಯಚಂದ್ರ ಜೈನ್ರವರು ಅದನ್ನು ಈ ಭಾಗವನ್ನು ರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮ ಅಂತ ನಾಮಕರಣ ಕೊಟ್ಟರು. ನಂತರ ಅಬ್ಬಕ್ಕನ ಪ್ರತಿಮೆ ಇತ್ತೀಚೆಗೆ ಪ್ರತಿಷ್ಠಾಪನೆಗೊಂಡಿದೆ. ತುಂಬ ತಡವಾಯಿತು ಎಂಬ ಬೇಸರ ಇದ್ದರೆ ಸಹ ಆಯಿತು ಎನ್ನುವ ಸಂತೋಷ ನಮಗಿದೆ.
ಇದರ ಸಂಪೂರ್ಣ ಒಂದು ಮನ್ನಣೆಯನ್ನು ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ರವರಿಗೆ ಸಲ್ಲುತ್ತದೆ. ಅವರಿಗೆ ನಮ್ಮ ಚೌಟರ ಅರಮನೆ ಕುಟುಂಬಸ್ಥರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೂಡುಬಿದ್ರೆಯಲ್ಲಿ ಪ್ರಥಮ ಬಾರಿಗೆ ಈ ತುಳುನಾಡ ಹಬ್ಬಕ್ಕ ಉತ್ಸವವನ್ನು ಸಂಯೋಜಿಸಿರುವ ಲಯನ್ಸ್ ಸೇವಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸಂಯೋಜಕರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಇವರೆಲ್ಲರಿಗೆ ಸಿಕ್ಕಿದ ಸ್ಥಾನಮಾನ ನಮ್ಮ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ತುಳುನಾಡ ರಾಣಿ ಅಬ್ಬಕ್ಕ ಇವರಿಗೆ ಸಿಗದೇ ಇರುವುದು ತುಂಬ ಬೇಸರದ ಸಂಗತಿ. ಇದಕ್ಕೆ ಮುಖ್ಯ ಕಾರಣ ಬ್ರಿಟಿಷರ ವಿರುದ್ಧದ ಹೋರಾಟ ಮಾತ್ರ ಸ್ವಾತಂತ್ರ್ಯ ಹೋರಾಟ ಎಂದು ಇತಿಹಾಸಕಾರರು ಹೇಳಿರುವುದೇ ಇದಕ್ಕೆ ಮುಖ್ಯ ಕಾರಣ. ಅದಲ್ಲದೆ ನಮ್ಮ ತುಳುನಾಡನ್ನು ಬ್ರಿಟಿಷರಿಗಿಂತ ಮೊದಲು ಈ ದೇಶಕ್ಕೆ ಬಂದು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿದ ಮತ್ತು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ ಚೌಟರ ರಾಣಿ ಅಬ್ಬಕ್ಕನವರ ತ್ಯಾಗ ಬಲಿದಾನಕ್ಕೆ ಬೇಕಾದಷ್ಟು ಪ್ರಾಮುಖ್ಯತೆ ಕೊಡದೇ ಇರುವುದರಿಂದ ರಾಣಿ ಅಬ್ಬಕ್ಕನವರಿಗೆ ವಿಶೇಷ ಸ್ಥಾನ ಸಿಗದೆ ಹೋಯಿತು. ಜೈನ ಮತಕ್ಕೆ ಸೇರಿದ ಚೌಟ ಅರಸು ಮನೆತನ ಸುಮಾರು 800 ವರ್ಷ ತುಳುನಾಡನ್ನು ಆಳಿದೆ. ಮೊದಲಿಗೆ ಸೋಮೇಶ್ವರದ ಉಳ್ಳಾಲವನ್ನು ರಾಜಧಾನಿಯಾಗಿ ಇಟ್ಟುಕೊಂಡು ತದನಂತರ ಕ್ರಿಸ್ತಶಕ 1245 ಹೊತ್ತಿಗೆ ಇಲ್ಲೇ ಹತ್ತಿರದ ಪುತ್ತಿಗೆಯಲ್ಲಿ ಕಾಯರ್ ಮಂಜ್ ಅರಮನೆ ಕಟ್ಟುತ್ತಾರೆ. ಕ್ರಮೇಣ ಮೂಡಬಿದ್ರೆಗೆ ಅರಮನೆಯನ್ನು 1643ರಲ್ಲಿ ಸ್ಥಳಾಂತರಗೊಳ್ಳುತ್ತದೆ. ಈ ಕಾಲದ ಅರಸು 2ನೇ ತಿರುಮಲರಾಯ ಚೌಟ ತನ್ನ ಸೊಸೆ ಅಬ್ಬಕ್ಕನಿಗೆ ಚಿಕ್ಕ ಪ್ರಾಯದಲ್ಲಿ ಯುದ್ಧದ ವಿದ್ಯೆಯನ್ನು ಕಲಿಸುತ್ತಾರೆ. ಜೈನ ಗುರುವಿನ ಮುಖಾಂತರ ಜೈನ ಧರ್ಮದ ಶಿಕ್ಷಣವನ್ನು ಕಲಿಸ್ತಾರೆ. ಕ್ರಿಸ್ತಶಕ 1545ರಲ್ಲಿ ರಾಣಿ ಅಬ್ಬಕ್ಕನಿಗೆ ಪಟ್ಟ ಆಗ್ತದೆ ಮತ್ತು ಬಂಗರಸರ ಜೊತೆ ವಿವಾಹವಾಗ್ತದೆ. ಈ ಕಾಲದಲ್ಲಿ ನಮ್ಮ ತುಳುನಾಡಿಗೂ ಅರಬ್ ದೇಶಕ್ಕೂ ವಾಣಿಜ್ಯ ವ್ಯವಹಾರ ಸಂಬಂಧ ಇತ್ತು. ಈ ಸಮಯದಲ್ಲಿ ಪೋರ್ಚುಗೀಸರಿಗೆ ತುಳುನಾಡು ಸಂಪತ್ತಿನ ಮೇಲೆ ಕಣ್ಣು ಬೀಳುತ್ತದೆ. ಪಶ್ಚಿಮ ಕಡಲಿನ ಊರಾದ ಮಂಗಳೂರು, ಉಳ್ಳಾಲ, ಬಸರೂರು, ಭಟ್ಕಳದಲ್ಲಿ ಪೋರ್ಚುಗೀಸರು ವಿಜಯನಗರ ಸಾಮ್ರಾಜ್ಯದ ಒಪ್ಪಿಗೆ ಪಡೆದು ಇಲ್ಲಿಯ ವ್ಯಾಪಾರಸ್ಥರ ಮೇಲೆ ಸುಂಕ ವಸೂಲಿಗೆ ಮುಂದಾಗುತ್ತಾರೆ. ಈ ಊರಿನ ರಾಜರುಗಳು ಕಪ್ಪ ಕೊಡಬೇಕೆಂದು ನಾನಾ ರೀತಿಯಲ್ಲಿ ಕಿರುಕುಳ ಕೊಡುತ್ತಾರೆ. ಕಪ್ಪ ಕೊಡಲು ಒಪ್ಪದಿರುವ ರಾಜರುಗಳನ್ನು ಸೈನ್ಯದ ಬಲದಲ್ಲಿ ಸೋಲಿಸಿ ಬಲಾತ್ಕಾರದಲ್ಲಿ ಕಪ್ಪ ವಸೂಲಿ ಮಾಡುತ್ತಿದ್ದರು. ಆದರೆ ಈ ಕಪ್ಪ ಕೊಡಲು ತನ್ನ ಆತ್ಮಸಾಕ್ಷಿ ಒಪ್ಪದಿದ್ದಾಗ ರಾಣಿ ಅಬ್ಬಕ್ಕ ಕಪ್ಪ ಕೊಡಲು ಆಕ್ಷೇಪಿಸುತ್ತಾರೆ. ಈ ಕೋಪದಲ್ಲಿ ಪೋರ್ಚುಗೀಸರು ಪದೇ ಪದೇ ಸೈನ್ಯದ ಬಲದಲ್ಲಿ ಯುದ್ಧಕ್ಕೆ ಬಂದು ಉಳ್ಳಾಲದ ಊರಿಗೆ ಬೆಂಕಿ ಹಚ್ಚುತ್ತಾರೆ. ಆದರೆ ಪ್ರತಿ ಬಾರಿಯೂ ಒಂದು ಚೂರು ಹಿಂಜರಿಯದ ಅಬ್ಬಕ್ಕ ಉಳ್ಳಾಲದ ಮಗವೀರರು ಮತ್ತು ಮಾಪಿಳ್ಳೆಯವರ ಸೈನ್ಯದ ಬಲದಲ್ಲಿ ಸ್ವತಃ ಯುದ್ಧದ ಕಣಕ್ಕೆ ಇಳಿದು ಹೋರಾಡಿ ಪರದೇಶಿಗರು ಈ ಮಣ್ಣಿಗೆ ಕಾಲೂರದಂತೆ ಪ್ರಯತ್ನ ಪಡುತ್ತಾರೆ. ಅಬ್ಬಕ್ಕನ ಧೈರ್ಯ ಸಾಹಸ ಕಣ್ಣಲ್ಲಿ ನೋಡಿದ ಪೋರ್ಚುಗೀಸರು ಅಭಯ ರಾಣಿ ಎಂದು ಅವರ ದಸ್ತಾವೇಜಿನಲ್ಲಿ ಉಲ್ಲೇಖ ಮಾಡಿರುತ್ತಾರೆ. ಶತ್ರುಗಳಿಗೆ ಸಿಂಹ ಸ್ವಪ್ನ ಆಗಿ ಸ್ವಾಭಿಮಾನದಲ್ಲಿ ತಲೆ ಎತ್ತಿ ಪರದೇಶಿಗರು ತುಳುನಾಡಿನಲ್ಲಿ ನೆರವೂರದಂತೆ ಸುಮಾರು 40 ವರ್ಷಗಳ ಕಾಲ ತಲೆ ಎತ್ತಿದ ಚೌಟರ ರಾಣಿ ಅಬ್ಬಕ್ಕನನ್ನು ನಮ್ಮ ರಾಜ್ಯ, ನಮ್ಮ ದೇಶ ಮರೆಯಬಾರದು. ಇನ್ನಾದರೂ ನಮ್ಮ ಸರ್ಕಾರ ರಾಣಿ ಅಬ್ಬಕ್ಕನ ಹೋರಾಟದ ವಿಚಾರ ನಮ್ಮ ಶಾಲೆ ಕಾಲೇಜಿನ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕೆಂದು ನಮ್ಮ ಆಸೆ. ಯಾಕಂದರೆ ಆಗಿನ ಕಾಲದಲ್ಲಿ ಚೌಟರ ರಾಣಿ ಅಬ್ಬಕ್ಕ ಇಲ್ಲದಿರುತ್ತಿದ್ದರೆ ಗೋವಾ ರಾಜ್ಯವನ್ನು 500 ವರ್ಷ ಆಳ್ವಿಕೆ ಮಾಡಿ ಅಲ್ಲಿಯ ಸಂಪತ್ತನ್ನು ಲೂಟಿ ಹಾಳು ಮಾಡಿದ ಹಲವಾರು ದೇವಸ್ಥಾನವನ್ನು ನೆಲಸಮ ಮಾಡಿ ಸಂಸ್ಕೃತಿಯನ್ನು ಹಾಳು ಮಾಡಿದ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಪೋರ್ಚುಗೀಸರ ವಶದಲ್ಲಿ ಇರುತ್ತಿದ್ದು ಎನ್ನುವುದನ್ನು ಮರೆಯುವಂತಿಲ್ಲ. ಇಂಥ ಸ್ವಾಭಿಮಾನ, ಧೈರ್ಯ, ಸಾಹಸ, ಸಕಾಲ ಮೂರ್ತಿಯಾದ ಆ ಚೌಟರ ರಾಣಿ ಅಬ್ಬಕ್ಕನ ಚೇತನಕ್ಕೆ ಸಾವಿರ ನಮನಗಳು. ಇಲ್ಲಿ ಸೇರಿರುವ ಎಲ್ಲ ಲಯನ್ಸ್ ಸಂಸ್ಥೆಯ ಸದಸ್ಯರುಗಳಿಗೆ ಮತ್ತು ಇಲ್ಲಿ ಸೇರಿರುವ ಸಭಿಕರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಈ ಸಂದರ್ಭ ವೇಡಿ ಮರುಳಿ ದಂಪತಿಗಳು ಮುಖ್ಯ ಅತಿಥಿಗಳಿಗೆ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಿದರು. ಈ ವೇಳೆ ಲಯನ್ ದೇವಿಕಾ ಅವರು ಅಬ್ಬಕ್ಕ ಉಡುಗೆ ತೊಡುಗೆ ಸ್ಪರ್ಧೆಯ ತೀರ್ಪುಗಾರರ ಪರಿಚಯವನ್ನು ಗೈದರು. ಪ್ರಸ್ತುತ ಗುರುಕೃಪಾ ಸೆಂಟ್ರಲ್ ಸ್ಕೂಲ್ ಇಲ್ಲಿ ಶಿಕ್ಷಕಿಯಾಗಿದ್ದಾರೆ. 9 ವರ್ಷಗಳ
ರೀತಿಯ ಅನುಭವ ಹಾಗೂ ಸಾಹಿತ್ಯ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಂಡಿರುವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಪ್ರತಿಭಾ ಕಾರಂಜಿಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ತೀರ್ಪುಗಾರರಾಗಿ ಮೂಡಬಿದ್ರೆ ಗಣೇಶೋತ್ಸವ, ಮೊಸರು ಕುಡಿಗೆ, ಯುವಜನೋತ್ಸವ ಹಾಗೂ ಇತರ ಸಾಂಸ್ಕೃತಿಕ ಸ್ಪರ್ಧೆಗಳ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಉತ್ಸಾಹಿ ಬಾಲಕರು ಮತ್ತು ಬಾಲಕಿಯರ ತಂಡವಾದ ದೇಯಿ ಬೈ ದೇ ಕಲಾ ಸಂಘ ತಂಡವನ್ನು ಕಟ್ಟಿ ಹಲವಾರು ಕಡೆ ತುಳುನಾಡ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಗಿಟ್ಟಿಸಿಕೊಂಡಿರುವ ಸುಮಂಗಳ ವಿ ಅವರಿಗೆ ಲಯನ್ಸ್ ಕ್ಲಬ್ 317 ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಗ್ರಾಮಾಂತರ ಪ್ರದೇಶವಾದ ಬೆಳ್ತಂಗಡಿ ತಾಲೂಕಿನಲ್ಲಿ ಜನನ, ಪ್ರಾಥಮಿಕ ಶಿಕ್ಷಣ ಸ್ಥಳೀಯ ಶಾಲೆಯಲ್ಲಿ, ಡಿಪ್ಲೊಮಾ ಇನ್ ಸಿವಿಲ್ನಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿರುವ ಇವರನ್ನು ಕೈ ಬೀಸಿ ಕರೆದಿದ್ದು ತನ್ನ ಮಾನಸಿಕ ಕುಟುಂಬ ಕಲೆಯನ್ನು ಅರಸಿತ್ತು. ಶಾಸ್ತ್ರೀಯ ಸಂಗೀತ, ಜಾನಪದ ಸಂಗೀತ, ಭರತನಾಟ್ಯ, ಪಾಶ್ಚಾತ್ಯ ನಾಟ್ಯ ಕರಗತ ಮಾಡಿದ್ದ ಇವರು ಶಾಲಾ ಕಾಲೇಜುಗಳಲ್ಲಿ ತನ್ನ ನೈಪುಣ್ಯತೆಯನ್ನು ಪ್ರದರ್ಶಿಸುತ್ತಾ ಪ್ರತಿಭಾ ಕಾರಂಜಿ ಮತ್ತು ತಾಲೂಕು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನಗಳನ್ನು ಗಿಟ್ಟಿಸಿಕೊಂಡಿರುತ್ತಾರೆ. ಜಿಲ್ಲಾ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುವಜನ ಮೇಳದಲ್ಲಿ ನೃತ್ಯ ಪ್ರದರ್ಶನ ನೀಡಿ ರಾಜ್ಯದ ಉದ್ದಗಲಕ್ಕೂ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿರುತ್ತಾರೆ. ಈ ವೇಳೆ ತೀರ್ಪುಗಾರರು ಸ್ಪರ್ಧೆಯ ವಿಜೇತರ ವಿವರವನ್ನು ತಿಳಿಸಿದರು. ವೀರರಾಣಿ ಹಬ್ಬಕ್ಕೋತ್ಸವದ ಈ ಒಂದು ವೇಷಭೂಷಣ ಸ್ಪರ್ಧೆಯಲ್ಲಿ ಒಟ್ಟು 8 ಜನ ಸ್ಪರ್ಧಾರ್ಥಿಗಳು ಪಾಲ್ಗೊಂಡಿದ್ದರು. ಎಲ್ಲರೂ ವಿಭಿನ್ನ, ವಿನೂತನ, ವಿಶಿಷ್ಟ ಶೈಲಿಯಲ್ಲಿ ತನ್ನ ಒಂದು ಏನು ವೇಷಭೂಷಣ ಸ್ಪರ್ಧೆಯನ್ನು ವೇದಿಕೆಯಲ್ಲಿ ವ್ಯಕ್ತಪಡಿಸಿರುತ್ತಾರೆ. ಹೀಗೆ ರಾಷ್ಟ್ರಭಕ್ತಿ, ಈ ಒಂದು ಕೆಚ್ಚೆದೆಯ ಒಂದು ದೇಶ ಪ್ರೇಮವನ್ನು ಬಿತ್ತರಿಸುವಂತಹ ಈ ಒಂದು ವೇಷಭೂಷಣ ಸ್ಪರ್ಧೆಯಲ್ಲಿ ಒಟ್ಟಿಗೆ ಎಲ್ಲರೂ ಒಂದು ವಿಶಿಷ್ಟ ರೀತಿಯಲ್ಲಿ ಪಾಲ್ಗೊಂಡು ಒಬ್ಬರಿಗಿಂತ ಒಬ್ಬರು ಭಿನ್ನವಾದ ರೀತಿಯಲ್ಲಿ ಪ್ರದರ್ಶನವನ್ನು ನೀಡಿರುತ್ತಾರೆ. ಹೀಗೆ ಇಲ್ಲಿ ಇಬ್ಬರಿಗೆ ಬಹುಮಾನವನ್ನು ಘೋಷಿಸುವುದೆಂದು ಲಯನ್ಸ್ ಕ್ಲಬ್ ತೀರ್ಮಾನಿಸಿರುತ್ತದೆ. ಅವರ ಇಬ್ಬರ ಹೆಸರುಗಳು ಈ ರೀತಿ ಇದೆ. ಮೊದಲಿಗೆ ದ್ವಿತೀಯ ಸ್ಥಾನವನ್ನು ನಂಬರ್ 2, ಸೀರಿಯಲ್ ನಂಬರ್ 2, ಪ್ರಜ್ಞಾ ಭಂಡಾರಿ, ಛೋಟಾ ಮಂಗಳೂರು ಕ್ಲಬ್ ಇವರು ಪಡ್ಕೊಂಡಿದ್ದಾರೆ. ಪ್ರಜ್ಞಾ ಭಂಡಾರಿ, ಛೋಟಾ ಮಂಗಳೂರು ಕ್ಲಬ್ ಇವರು ಪಡ್ಕೊಂಡಿದ್ದಾರೆ. ಅಭಿನಂದನೆಗಳು ಪ್ರಜ್ಞಾ ಭಂಡಾರಿ. ನೀವೆಲ್ಲರೂ ತುಂಬಾ ಕಾತರದಿಂದ ಕಾದಿರುವಂತಹ ಪ್ರಥಮ ಬಹುಮಾನದ ಸ್ಪರ್ಧಾರ್ಥಿ ಪ್ರತಿಭಾ ಸಾಲ್ಯನ್, ಸೀರಿಯಲ್ ನಂಬರ್ 5, ಮಂಗಳದೇವಿ ಕ್ಲಬ್. ವೀರರಾಣಿಯ ಸಾಹಸಗತೆಯನ್ನು ವಿಶೇಷವಾಗಿ, ವಿಭಿನ್ನವಾಗಿ ಈ ವೇದಿಕೆಯಲ್ಲಿ ವಿನೂತನ ಶೈಲಿಯ. ಈ ಸಂದರ್ಭ ತೀರ್ಪುಗಾರರಾಗಿ ಸಹಕರಿಸಿದ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಮಹನೀಯರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಕ್ಕಿ ಡ್ರಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ವಿಜೇತರಿಗೆ ಬಹುಮಾನ ನೀಡಲಾಯಿತು. Lucky winners. Mohan Koppala, Bettengiri, Ananta Krishna Bettengiri. ಈ ವೇಳೆ ಜಿಲ್ಲಾ ರಾಜ್ಯಪಾಲರ
ಅವರು ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾದ ಲಯನ್ ವೇಣಿ ಮರುಳಿ ದಂಪತಿಗಳಿಗೆ ಅಂತಾರಾಷ್ಟ್ರೀಯ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಿದರು. ನಮ್ಮ ತುಳುನಾಡ ಅಬ್ಬಕ್ಕ ಉತ್ಸವ ಸಮಿತಿಯವರನ್ನು ಜಿಲ್ಲೆಯ ವತಿಯಿಂದ ನಾವು ಗುರುತಿಸಿ ಗೌರವಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾದ ವೇಣಿ ಮರುಳಿ ಅವರಿಗೆ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪಿನ್ನನ್ನು ಕೊಡುವುದರ ಮೂಲಕ, ಅದೇ ರೀತಿ ಮಲ್ಟಿಪಲ್ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಅನ್ನು ಕೊಡುವುದರ ಮೂಲಕ ನಾವು ಗೌರವಿಸಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಅಬ್ಬಕ್ಕ ಉತ್ಸವ ಚೊಚ್ಚಲ ಒಂದು ಕಾರ್ಯಕ್ರಮ, ನಮ್ಮ ಜಿಲ್ಲೆಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ ಅಂತ ಈ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಸಂದರ್ಭ ಮಾಜಿ ರಾಜ್ಯಪಾಲರಾದ ಪಿಡಿಜಿ ಲಯನ್ ಕೆಸಿ ಪ್ರಭು ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಎಲ್ಲರೂ ಅಭಿಪ್ರಾಯಪಟ್ಟಂತೆ ಅಬ್ಬಕ್ಕ ರಾಣಿಯವರಿಗೆ ಅಷ್ಟು ಅವರು ಏನು ಈ ದೇಶಕ್ಕಾಗಿ, ಈ ಮಣ್ಣಿಗಾಗಿ, ಈ ತುಳುನಾಡಿಗಾಗಿ ಹೋರಾಡಿದ್ದಾರ, ಬಲಿದಾನ ಕೊಟ್ಟಿದ್ದಾರ, ತ್ಯಾಗ ಮಾಡಿದ್ದಾರ, ಅಂಥ ಹೆಸರೇನು ಅವರಿಗೆ ಬರಲಿಲ್ಲ. ಅದು ಬರಬೇಕು ಎಂಬ ಒಂದು ಭಾವನೆ ಇಲ್ಲಿ ಪ್ರಸ್ತುತವಾಗಿದೆ. ಹಲವು ಭಾಷಣಕಾರರು ಅದನ್ನು ಇಲ್ಲಿ ನಾವು ಸಹ ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಉಳ್ಳಾಲದಲ್ಲಿ ರಾಣಿ ಅಬ್ಬಕ್ಕ ಉತ್ಸವ ಅಂತ ಆಚರಿಸ್ತಾರೆ. ಆದರೆ ಎಲ್ಲಕ್ಕಿಂತ ಇವತ್ತು ಬಹಳ ಒಂದು ಸಂತೋಷದ ದಿವಸ. ಲಯನ್ಸ್ ಜಿಲ್ಲೆಯ ವತಿಯಿಂದ ಈ ರಾಣಿ ಅಬ್ಬಕ್ಕ ಉತ್ಸವ, ತುಳುನಾಡ ರಾಣಿ ಅಬ್ಬಕ್ಕ ಉತ್ಸವ ಬಹಳ ವಿಜೃಂಭಣೆಯಿಂದ, ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಆಚರಿಸಲ್ಪಟ್ಟಿದೆ. ನಾನು ಮುಖ್ಯವಾಗಿ ನಮ್ಮ ಜಿಲ್ಲಾ ಗವರ್ನರ್ ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್ ಹಾಗೂ ಅವರ ಕೋರ್ ಕಮಿಟಿಯವರಿಗೆ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾದ ವೇಣಿ ಮರವಳಿ ಹಾಗೂ ವಾಮನ್ ಮರವಳಿ ಇವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು, ವಂದನೆಗಳನ್ನು ತಿಳಿಸಲು ಇಚ್ಛೆಪಡ್ತೇನೆ. ಈ ಸಮಿತಿಯವರು ಬಹಳ ಒಳ್ಳೆಯದಾಗಿ ಆ ವೇಷಭೂಷಣ ಸ್ಪರ್ಧೆ ಹಾಗೂ ಈ ಅಬ್ಬಕ್ಕ ರಾಣಿಯವರ ಇತಿಹಾಸ, ಅಬ್ಬಕ್ಕ ರಾಣಿಯವರ ಪ್ರತಿಭೆಗೆ ಎಲ್ಲ ಕಾರ್ಯಕ್ರಮಗಳು ಅಬ್ಬಕ್ಕ ರಾಣಿಯವರ ಒಂದು ಜೀವನವನ್ನೇ ನಮ್ಮ ಮುಂದೆ ತಂದಿಟ್ಟಿದೆ. ಬಹಳ ಚಲೋದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಈಗಾಗಲೇ ನೀವು ಇಲ್ಲಿ ಕಂಡಿದ್ದೀರಿ, ಪ್ರತಿಯೊಬ್ಬರನ್ನು ಇಲ್ಲಿ ವೇದಿಕೆ ಕರೆದು ಅವರು ಸನ್ಮಾನಿಸಿದ್ದಾರೆ. ಈ ಎಲ್ಲರೂ ಈ ಕಾರ್ಯಕ್ರಮಕ್ಕಾಗಿ ಒಳ್ಳೆಯದಾಗಿ ತಮ್ಮ ದೇಣಿಗೆಯನ್ನು, ತಮ್ಮ ಸಹಕಾರವನ್ನು ಹಾಗೂ ಸಂಯೋಜಕರೊಂದಿಗೆ ಅವರಿಗೆ ಸಹಾಯವನ್ನು ಮಾಡಿ ಇದನ್ನು ಬಹಳ ಒಂದು ವಿಜೃಂಭಣೆಯಿಂದ ಆಚರಿಸಿದ್ದೀರಿ. ಈ ಉತ್ಸವ ಚಲೋದಾಗಿ ಮೂಡಿಬಂದಿದೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ ಜಿಲ್ಲಾ ಕ್ರಿಕೆಟ್ ಅಸೋಸಿಯೇಷನ್ಗೆ ಈ ಒಂದು ಕಾರ್ಯಕ್ರಮದ ವತಿಯಿಂದ ಕೆಲವು ಸಹಾಯ ನೀಡುತ್ತಿದ್ದಾರೆ. ನಂತರ ಪ್ರಥಮ ಉಪರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿ, ದ್ವಿತೀಯ ಉಪರಾಜ್ಯಪಾಲರಾದ ಲಯನ್ ಸಂಚಿತ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಜಿಲ್ಲೆಯ ಪರವಾಗಿ ಇಂಥ ಒಂದು ಹೊಸ ವಿನೂತನ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಜಿಲ್ಲೆಗೆ ನೀಡಿದಂಥ ನಮ್ಮ ರಾಜ್ಯಪಾಲರಾದಂಥ ಡಾಕ್ಟರ್ ಗೀತಾ ಪ್ರಕಾಶ್ ಅವರಿಗೆ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನಾಡು ತುಳುನಾಡು ಸಂಸ್ಕೃತಿ ಈ ಭಾಗಕ್ಕಾಗಿ ಸೇವೆ ಸಲ್ಲಿಸಿದಂಥ ಅಂದಿನ ದಿನದಲ್ಲಿ ಈ ನಾಡಿಗಾಗಿ ಹೋರಾಟ ಮಾಡಿದಂಥ ಅಬ್ಬಕ್ಕನನ್ನು ನಾವು ಲಯನ್ಸ್ಗಳು ಸ್ಮರಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಯಕರು ಜಿಲ್ಲೆಗೆ ನೀಡಿದ್ದಾರೆ. ಅದಕ್ಕಾಗಿ ಜಿಲ್ಲಾ ನಾಯಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಸಂಘಟಿಸುವುದು ಸಹ ಕಷ್ಟ. ಯಾಕೆಂದರೆ ನಮ್ಮ ಹಳೆಯ ಕಾರ್ಯಕ್ರಮಗಳಿಗೆ ಒಂದು ಮಾಡೆಲ್ ಇದೆ, ದೀಪಾವಳಿ ಹೇಗೆ ಮಾಡಬೇಕು, ಕಲ್ಚರಲ್ ಹೇಗೆ ಮಾಡಬೇಕಂತೇಳಿ. ಆದರೆ ಒಂದು ಹೊಸ ಕಾರ್ಯಕ್ರಮ ನೀಡುವಾಗ ಸಂಘಟಕರಿಗೆ ಅವರದ್ದೇ ಆದ ಒಂದು ಚಾಲೆಂಜ್ಗಳಿರ್ತದೆ. ಆದರೂ ಸಹ ವೇಣಿ ಮರಳಿ ಅವರು ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಂಘಟಿಸಿದ್ದಾರೆ. ಆ ಅಬ್ಬಕ್ಕನ ಉತ್ಸವಕ್ಕೆ ಏನೆಲ್ಲ ಬೇಕು ಅದನ್ನು ಈ ಕಾರ್ಯಕ್ರಮದ ಮೂಲಕ ನೀಡಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ
ವೇಣಿ ಮರಳಿ ಒಂದು ಸಂಘಟನೆಯಲ್ಲಿ ಎತ್ತಿದ ಕೈ, ಇಲ್ಲಿದಲ್ಲದು, ವಿದೇಶದಿಂದ ಬಂದಂಥ ಸಂಘಟಕರು. ಹಾಗಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂಘಟಿತವಾಗಿ ಮಾಡಿದ್ದಾರೆ. ಹಾಗೆ ಅವರ ಹಿಂದೆ ಇರುವಂಥ ಶಕ್ತಿ ವಾಮನ್ ಮರಳಿಯವರು. ವೇಣಿ ಅಕ್ಕ ಎಷ್ಟು ಮಾಡಿದರೂ ಸಹ ಅದರ ಹಿಂದೆ ಇರುವ ಉತ್ಸಾಹದ ಶಕ್ತಿ ವಾಮನ್ ಮರಳಿಯವರು. ಅವರಿಗೆ ಸಹ ಆ ಮಹಿಳೆ ಹಿಂದೆ, ಯಶಸ್ವಿನ ಹಿಂದೆ ಇರುವಂಥ ಶಕ್ತಿಯಾದ ವಾಮನ್ ಮರಳಿ ಅವರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಪ್ರಿಯಾ ಬಲ್ಲಾಳ್ ಅವರ ಪರಿಚಯ ಮಾಡುವಾಗ ಬಹುಶಃ ನಮ್ಮವ್ರು ಹೇಳಲಿಲ್ಲ, ಅವರು ಮಾಜಿ ಲಿಯೋ ಸದಸ್ಯರು. ಹಾಗಾಗಿ ನಮ್ಮ ಸಂಸ್ಕೃತಿ, ಲಾಯನ್ಸಿನ ಸಂಸ್ಕೃತಿ ಅವರಿಗೆ ಗೊತ್ತಿದೆ. ಹಾಗಾಗಿ ನಾವು ಏನಾದರೂ ತಪ್ಪು ಮಾಡಿದರೆ ಅವರು ಸಹಿಸ್ಕೊಂಡಿದ್ದಾರೆ ಅಂತೇಳಿ ಸಹ ನಾನು ಭಾವಿಸ್ತೇನೆ. ಅವರ ಈ ಉತ್ಸಾಹಕ್ಕೆ ನಮ್ಮ ಅತಿಥಿಯಾಗಿ ಬಂದು ಅಬ್ಬಕ್ಕನ ಬಗ್ಗೆ ನಮಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ವಿಚಾರಗಳನ್ನು ಹೇಳಿದ್ದಾರೆ. ಮೇಡಮ್, ನಿಮ್ಮ ಉಪಸ್ಥಿತಿಗೂ ಮತ್ತು ನಿಮ್ಮ ಮಾತುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮೆರುಗು ಬಂದದ್ದು ಕುಲ್ದೀಪ್ ಎಮ್ಮ ಅವರು ನಮ್ಮೊಂದಿಗಿರೋದ್ರಿಂದ, ಅಬ್ಬಕ್ಕನವರ ಕುಟುಂಬದ ಸದಸ್ಯರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದರೆ ಅದೇ ನಮಗೆ ಹೆಮ್ಮೆ. ಅವರ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸರ್, ನಿಮಗೂ ಸಹ ನಾನು ಅಭಿನಂದನೆ ಸಲ್ಲಿಸಿ, ಮುಖ್ಯವಾಗಿ ವೇಣಿ ಮರಳಿಯವರ ಒಟ್ಟಿಗೆ ನಮ್ಮ ಸದಸ್ಯರು ಆ್ಯಕ್ಚುಲಿ ಹಂಗ್ರಿ ಲಯನ್ ಈಸ್ ವೆರಿ ಡೇಂಜರಸ್ ಅಂತ, ಹಾಗಾಗಿ ನಾವು ಉದಾಹರಣೆ ತೋರಿಸ್ತಾ ಇದ್ದೇವೆ. ಆದರೂ ಸಹ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಟೈಮಿನಲ್ಲಿ ಮುಗಿಸಿದ್ದಾರೆ ನಮ್ಮ ಸಂಘಟಕರು. ಹಾಗೆ ವೇಣಿ ಮರಳಿ ಅವರ ತಂಡದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸಿ ನಂತರ ಮಾತನ್ನು ಮುಗಿಸ್ತೇನೆ. ಇನಿ ಇಂಥ ಚಾವಡಿ ಮಿತ್ತಿತ್ತಿನಂಚಿನ ನಮ್ಮ ಇನ್ನಿತ್ತ ಗುರುಕರ್ಮಿನ ವಯಸ್ಸಿನ ವೇಣಿ ಮರಳಿ ದಂಪತಿಲೆ ಅಂಚ ನಮ್ಮ ಮಾಧ್ಯಮ ಪ್ರೀತಿದ ರಾಜ್ಯಪಾಲರಾಯನ ಡಾಕ್ಟರ್ ಗೀತ್ ಪ್ರಕಾಶ್ ದಂಪತಿಲೆ ಅಂಚನೆ ಐನ ಮಲ್ಲ ಬಿನ್ನೆರಾದ ಬೈದಿನ ಅಂಚನೆ ಡಾಕ್ಟರ್ ಪ್ರಿಯಾ ಬಳ್ಳಾಲ್ರ ಅಂಚನೆ ಕುಲ್ದೀಪ್ರ ಅಂಚನೆ ವಸಂತ ಶೇಖರ್ ಅಂಚ ಮಾತ ಮಿತ್ತಿನ ಚಾವಡಿ ಬಿನ್ನೆರ ತಿರ್ತಿತ್ತಿನ ಲಯನ್ಸ್ ಬಂದಲೆ ಈಗಲೇ ಮಾತಿರಲಿಲ್ಲ ಪ್ರೀತಿದ ಸೊಲ್ಮೇಲೆ ಸಂದ ಒಂದು. ಈ ವರ್ಷ ನಮ್ಮ ಕಾರ್ಯಕ್ರಮ ಈ ಸರ್ತಿ ಹೊಸತ್ತಾದ ರಾಣಿ ಹಬ್ಬಕ್ಕನ ಉತ್ಸವವನ್ನು ಪೊರ್ಲುಡು ನಿರ್ವಹಿಸಿಕೊಂಡು ಅಂಚಿನ ವೇಣಿ ಮರಳಿ ದಂಪತಿಗಳು ಬೊಕ್ಕಾರನ ತಂಡದಗಳಿಗೆ ಅಭಿನಂದನೆ ಸಲ್ಲಿಸ ಒಂದಿಲ್ಲ. ಅಂಚನೆ ಈ ವರ್ಷದ ಡಾಕ್ಟರ್ ಗೀತ್ ಪ್ರಕಾಶ್ನ ಅವಧಿಯ ಮಲ್ತಿನ ಪೂರ ಕಾರ್ಯಕ್ರಮ ಪೊರ್ಲುಡು ಮೂಡು ಬರುವುದುಂಡು. ಅವರ ನಾಯಕತ್ವವು ಅರೆಗಳನ್ನು ಅಭಿನಂದನೆ ಸಲ್ಲಿಸ ಒಂದು. ಅಂಚನೆ ಇನಿ ನಂಗೆ ಅತ್ಯುತ್ತಮ ಮಾರ್ಗದರ್ಶನದಿಂದ ಮಾಹಿತಿ ನೀಡಿನಂಚಿನ ನಮ್ಮ ಡಾಕ್ಟರ್ ಪ್ರಿಯಾ ಬಳ್ಳಾರಿಗೆ ಕುಲದೀಪರಿಗೆ ಅಭಿನಂದನೆ ಸಲ್ಲಿಸ ಒಂದು ದೊಡ್ಡ ಪಾತ್ರ ಬಂದ. ಈ ಸಂದರ್ಭ ವೇಣಿ ಮರಳಿ ದಂಪತಿಗಳು ಜಿಲ್ಲಾ ಸಂಪುಟದ ಗೌರವಾನ್ವಿತ ಸದಸ್ಯರಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು. ರೂವಾರಿಗಳು ವೇಣಿ ಮರಳಿ ದಂಪತಿಗಳೊಂದಿಗೆ ಈ ವೇಳೆ ಕಾರ್ಯಕ್ರಮ ನಿರೂಪಣೆಗೈದವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕೊನೆಯಲ್ಲಿ ಕಾರ್ಯಕ್ರಮದ ಸಂಯೋಜಕರಾದ ಲಯನ್ ವಿಜಯಲಕ್ಷ್ಮಿ ಪ್ರಸಾದ್ ರೈ ಅವರು ಧನ್ಯವಾದವಿದ್ದರು. ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದವರು ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತ್ ಪ್ರಕಾಶ್ ಹಾಗೂ ಡಾಕ್ಟರ್ ಗಾಯತ್ರಿ ದಂಪತಿಗಳು. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇಂದಿನ ಮುಖ್ಯ ಅತಿಥಿಯಾಗಿ ತಮ್ಮ ಮಾತುಗಳಿಂದ ಅಬ್ಬಕ್ಕ ಉತ್ಸವವನ್ನು ಸಾರ್ಥಕಗೊಳಿಸಿದವರು ಡಾಕ್ಟರ್ ಪ್ರಿಯಾ ಬಳ್ಳಾಳ್ರವರು ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ವೇದಿಕೆಯ ಘನತೆಯನ್ನು ಹೆಚ್ಚಿಸಿದ ಅಬ್ಬಕ್ಕನ ವಂಶಸ್ಥರಾದ ಚೌಟ ಅರಮನೆಯ ಅರಸನಂತಿರುವ ಸನ್ಮಾನ್ಯ ಕುಲದೀಪ್ರವರು. ತಮ್ಮಿಬ್ಬರಿಗೂ ನಮ್ಮ ಲಯನ್ಸ್ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಸಹಕರಿಸಿದ ವೇದಿಕೆಯಲ್ಲಿರುವ ಎಲ್ಲ ಲಯನ್ಸ್ ಗಣ್ಯರಿಗೆ, ವೇದಿಕೆಯೇತರ ಲಯನ್ಸ್ ಗಣ್ಯರಿಗೆ, ಆಹ್ವಾನಿತ ಅತಿಥಿಗಳಿಗೆ, ಮಾಧ್ಯಮ ಮಿತ್ರರುಗಳೆಲ್ಲರಿಗೂ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ಮುಖ್ಯ ಸಂಯೋಜಕರಾದ ವೇಣಿ ಮರಳಿ ಹಾಗೂ ವಾಮನ್ ಮರಳಿ ದಂಪತಿಗಳ ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ವೇದಿಕೆಯನ್ನು ಮುಂದೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ತೆರವು ಮಾಡಿಕೊಳ್ಳುತ್ತಿದ್ದೇವೆ. ವಂದನೆಗಳು. ಈ ಸಂದರ್ಭ ಕಾರ್ಯಕ್ರಮದ ಮುಖ್ಯ ಸಂಯೋಜಕರುಗಳಾದ ವೇಣಿ ಮರಳಿ ದಂಪತಿಗಳು, ಜಿಲ್ಲಾ ಕಾರ್ಯಕ್ರಮಗಳ ಮುಖ್ಯ ಸಂಯೋಜಕರಾದ HM ತಾರ್ನಾಥ್,
ಕಾರ್ಯಕ್ರಮಗಳ ಸಂಯೋಜಕರಾದ ಲಯನ್ ವಿಜಯಲಕ್ಷ್ಮಿ ಪ್ರಸಾದ್ ರೈ, ಜಿಲ್ಲಾಧ್ಯಕ್ಷರುಗಳಾದ ಮೋಹನ್ ಕೊಪ್ಪಳ ಖದ್ರಿ, ತ್ರಿವೇಣಿ ಜಿ ಶೆಟ್ಟಿ, ಹರಿಣಿ ಸಿ ಶೆಟ್ಟಿ, ದೇವಿಕಾ ಸೋಮಶೇಖರ್, ನಮಿತಾ ಶ್ಯಾಮ್, ಜಯಂತಿ ಪ್ರಭು, ಆಶಾ ನಾಗರಾಜ್, ಚಿತ್ರ ಎಡಪಡಿತಾಯ, ಜಗದೀಶ್ ವಿ ಪೈ, ಸುಧಾಕರ್ ಶೆಟ್ಟಿ ಬಿ, ಜಿಲ್ಲಾ ರಾಜ್ಯಪಾಲರ ಸಂಯೋಜಕರಾದ ಅರುಣಾ ಶೆಟ್ಟಿ, ಜಿಲ್ಲಾ ಸಂಪುಟಾಧಿಕಾರಿ ಮಂಗೇಶ್ ಭಟ್, ಜಿಲ್ಲಾ ಸಂಪುಟ ಕೋಶಾಧಿಕಾರಿ ಮೊಹಮ್ಮದ್ ಇಕ್ಬಾಲ್, ಜಿಲ್ಲಾ ಲಿಯೋ ಅಧ್ಯಕ್ಷೆ ಶಿಬಾನಿ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ನಂತರ ನೃತ್ಯ ಲಹರಿ ಪಜ್ಜರು ಇದರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.
Apa karena